ಮೇಕಪ್ ಎಲ್ಲ ಆಗ್ಬಿಟ್ಟು ಬಂದಿದೆ. ನೀನ್ ಬ್ಯಾಸ್ಕೆಟ್ ಬ್ಯಾಗ್ ಎತ್ಕೊಂಡು ಹೋದೆ ಸ್ಕೂಲ್ಗೆ. ಏನಿಲ್ಲಪ್ಪ ಮೇಕಪ್ ನೋಡ್ರ ಮೇಕಪ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಆಲ್ರೆಡಿ ನಾನು ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ, ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ಸೊ ಇನ್ಮೇಲಿಂದ ಯಾವ ವೀಡಿಯೋನೂ ಅಪ್ಲೋಡ್ ಮಾಡ್ತೀರಾ ಇರಲ್ಲ. ಆ್ಯಂಡ್ ನೀವು ನನಗೆ ಇನ್ಸ್ಟಾದಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹಾಗೆ ಯೂಟ್ಯೂಬಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿವ್ರಂತೆ, ಸದ್ಯಕ್ಕೆ ಸಪೋರ್ಟ್ ಮಾಡಿ. ನಾನು ಚೆನ್ನಾಗಿ ಕಾಣಬೇಕು, ನಾನು ಚೆನ್ನಾಗೇ ಕಾಣಬೇಕು. ನಾನು ಚೆನ್ನಾಗಿ ಕಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಯಾರು ಚೆನ್ನಾಗಿದ್ದೀವಿ? ಇಬ್ರು ಚೆನ್ನಾಗಿದ್ದೀವಿ. ನೀನ್ ಬ್ಯಾಸ್ಕೆಟ್ ಬ್ಯಾಗ್ ಎತ್ಕೊಂಡು ಹೋದೆ ಸ್ಕೂಲ್ಗೆ. ನನ್ನ ತಂಗಿ ಇಂಥ ಬ್ಯಾಸ್ಕೆಟ್ ಸ್ಕೂಲ್ಗೆ ಊಟ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿ. ತಾನೇ ರಮ್ಯ, ಯಾಕೆ ಸುಳ್ಳು ಹೇಳ್ತಾ ಹೇಳು? ಬೆರಗ್ ಬಂದವಳ ಹಂಗ ಆಡ್ತಾಳೆ. ಮತ್ತೆ ಬರುತ್ತೆ. ಅದ್ಬೇಕಾ? ಈ ಸಾಂಗ್ಗೆ ನನ್ನ ತಂಗಿ ಇವಾಗ ನಮ್ಮಿಬ್ರಿಗೂ ಕೊರಿಯೋಗ್ರಾಫ್ ಮಾಡ್ತಾಳೆ. ಮಲ್ಲಿಗೆ ಅಲ್ಲಿಲ್ಲ, ಮಲ್ಲಿಗೆ ಅಲ್ಲಿಲ್ಲ. ಆಯ್ತು, ಅದು ಸ್ಟೆಪ್ ಮಾಡ್ರಿ ಹಿಂಗೆ. ಟೈಮ್ ಐತಿ, ಇವಾಗ ಕತ್ಲೆ ಆಗ್ಬಿಡುತ್ತೆ, ಬೆಳಕೋಗ್ಬಿಡುತ್ತೆ ಬೇಗ. ಏನು ಸ್ಟೆಪ್ ಅಲ್ಲ, ಸ್ಟೆಪ್ಪು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಮ್ಯಾಮ್ ಅವರು ಡ್ಯಾನ್ಸ್ ನಿಮ್ಗೆ ಇಲ್ಲ, ಅವ್ರಿಗೆ ನಾನು ಅಷ್ಟು ಸ್ಟೆಪ್ ಆಗ್ತಾ ಇದ್ರೆ ಇವ್ರಿಗೆ ಆಡಕ್ ಗೊತ್ತಾ ಇಲ್ಲ. ನೀಟಾಗಿ ಫಸ್ಟ್ ಮಾತಾಡೋದು ನೆಟ್ಟಿಗೆ ಮಾತಾಡಿ ಮೇಡಮ್, ನೀವು ಅರ್ಥ ಆಗಲ್ಲ. ತೊದೋದು ಅಂತ ತೊದಲುತ್ತಾ ಇದ್ರೆ ಏನು ಟಫ್ ಸ್ಟೆಪ್. ನೀವು ಹೋಗಿ ಬಂದು ಇದೇ ಸ್ಟೆಪ್ ಹೇಳ್ಕೊಡ್ತಿದ್ದೀರಾ? ಕ್ಯಾಮ್ರಾ ಆಫ್ ಮಾಡ್ಬಿಟ್ಟಿದ್ರೆ ಇನ್ನೂ ತುಂಬಾ ಜಾಸ್ತಿ ಕಷ್ಟ. ಏನಿಲ್ಲ, ಇವ್ರೆ ಕ್ಯಾಮ್ರಾ ಆಫ್ ಮಾಡಿ ಅಂತ ಬೈದ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಸುಳ್ಳು ಎಲ್ಲ ನೋಡಿ ಇಷ್ಟೊಂದು ಡೌ ಮಾಡ್ತಾರೆ. ಇವಳಿಗೆ ಮಾತಾಡಕ್ಕೆ ಬರಲ್ದು, ನಿಜ ಹೇಳ್ಬೇಕು. ರುಕೋ ಜರ ಸಬರ್ ಗುರು. ಯಾವಾಗ್ಲೂ ತೊದಲುತ್ತಾ ಇರ್ತಾಳೆ. ನೋಡಿ ಮಾಡ್ಕೋ. ಓಕೆ ಗೈಸ್, ಬಾಯ್. ಎಲ್ಲಿಗೆ ಬಾಯ್? ನಾನು ಸ್ಟಾರ್ಟ್ ಮಾಡ್ತಿರೋದು ಇವಾಗ. ಡ್ಯಾನ್ಸ್ ನೋಡಿ ನಾವು ಫುಲ್ ಆಗ್ಬಿಡ್ತೀವಿ ಮ್ಯಾಮ್. ಅಷ್ಟು ಸ್ಟೆಪ್ ನಮ್ಗೆ ಬರಲ್ಲ, ನಿಜ ಬರಲ್ಲ. ನೋಡಿದ್ರ ಒಪ್ಕೊಂಡ್ರು ಗೈಸ್ ಲಾಸ್ಟ್ ಅಲ್ಲಿ. ಅದಕ್ಕೆ ಲಿಪ್ಸಿಂಗ್ ಮಾಡ್ಬೇಕು ಇವಾಗ ನಾವು. ಓಕೆ, ಅನ್ಎಕ್ಸ್ಪೆಕ್ಟೆಡ್ ನಾನು ಇವತ್ತಿಲ್ಲಿ ಬಂದಿರೋದು. ಏನದು ಕೈಯಲ್ಲಿರೋದು? ಭಗವದ್ಗೀತೆ. ಕಾಣಿಸ್ತಿಲ್ಲ, ಒಳಗಡೆ ತೆಗೆದು ತೋರ್ಸಕ್ಕಾಗಲ್ಲ.
ತಿರ್ಗು ತೆಗಿ ಬೇಗ ತೆಗಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಮೇಕಪ್ ನೋಡ್ರ ಮೇಕಪ್ ನೀನ್ ಕಣ್ಣೆಲ್ಲ ಕಣ್ಮುಚ್ಚ. ಅಯ್ಯೋ ದೇವ್ರಿ ಈ ಬಟ್ಟಿಯ ಸುಮ್ನೆ ನೀನ್ ರೀಲ್ ಮಾಡ್ತೀನಿ ಫೋಟೋ ಶೂಟ್ ಮಾಡ್ಕೊಡ್ತೀನಿ ಅಂದಿದ್ದಕ್ಕೆ ರೆಡಿಯಾಗಿ ಮಲ್ಗಿದ್ದಿದ್ ನಾನು. ಅಮ್ಮ ಚಾಮುಂಡೇಶ್ವರಿ ಉಸಿರಾಡಕೈತೆ. ಸತ್ತೋಗು. ಇಷ್ಟೇ ಎತ್ಕೊಂಡೆ ಗೈಸ್ ಅವಳ್ದು ಇಷ್ಟೊಂದು ಎತ್ಕೊಂಡ್ಬಿಡ್ಲು ಇನ್ನು ಚಾರ್ಜ್ ಇಷ್ಟೊಂದು ಒಂದ್ ಸ್ಪೂನ್ ಒಂದ್ ಸ್ಪೂನ್ ಅಲ್ಲಿ ಎಷ್ಟು ಬರುತ್ತೆ ಅದೆಲ್ಲ ಒಂದ್ ಸ್ಪೂನ್ ತಾನೇ ನನಗೆ ತಮಾಷೆ ಅನಿಸ್ತಿರೋದು ಅವಳು ಐಸ್ ಕ್ರೀಮ್ ನೀನು ಎತ್ಕೊಂಡು ತಿನ್ನು ಏನಾರ ಮಾಡ್ಕೊಳ್ರೆ ನಂಗೆ ಅದ್ಬೇಡ ನೀನು ದೇವ್ರಂಗೆ 3 kg 10 ಎಷ್ಟು 9:59 ಹೌದಾ ದಿನ ಗಾರ್ಡನ್ ಅಲ್ಲಿ 99 ನಾವಿಬ್ರೇ ಬಿಕ್ಕಿರೋದು. ಗಾರ್ಡನ್ ಅಲ್ಲಿ ಅದಕ್ಕೆ ಲಾಭ ಐಸ್ ಕ್ರೀಮ್ ಎಲ್ಲ ಬಳಸಿದ್ದಾರೆ ಕಳ್ಸಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಇದ್ದೀವಿ ನಾವಿಬ್ರೇ ಬಿಕ್ಕಿರೋದು. ಓಕೆ ಈಗ ಸರಿಯಾಗಿ ಬಿಕ್ಕಿದೀವಿ. A few moments later. ಆ ಮೂಲೆ ಆದ್ರೆ ಈ ಮೂಲೆ ಹೆದರ್ಕೋಬೇಕು, ಈ ಮೂಲೆ ಇರೋದ. ಈಗ ಜಸ್ಟ್ ಮನೆಗೆ ಬಂದ್ಬಿಟ್ಟು ಹೊರಗಡೆ ಹೋಗಿದ್ವಿ. ಅಂದರೆ ಏನೋ ಅಂದ್ಕೊಂಡಿರ್ಲಿಲ್ಲ ಹೋಗ್ಬೇಕಂತ, ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಆಚೆ ಹೋದ್ಮೇಲೆ. ಮುಖ ತೊಳ್ಕೊಂಡ್ಬಿಡ್ತೀನಿ ಹೋಗ್ಬಿಟ್ಟು. ಹೈ ಗಾಯ್ಸ್, ಚೆನ್ನಾಗಿ ಕಾಣಿಸ್ತಿದ್ದೀನಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನೋಡಿ ಗಾಯ್ಸ್ ಟೈಮ್ ಎಷ್ಟು, ಇವ್ರು ಏನು ಮಾಡ್ತಿದ್ದಾರೆ ನೋಡಿ ಗಾಯ್ಸ್. ಇಷ್ಟೊತ್ತಲ್ಲಿ ರೀಲ್ಸ್ ಮಾಡ್ತಿದ್ದಾರೆ. ಟೈಮ್ ತೋರಿಸು ರಮ್ಯಾಂಗೆ, ಲಾಕ್ ಮಾಡಬೇಕು. 1 ಗಂಟೆ. ತಿರ್ಗು ನಿದ್ದೆ ಬರ್ತಿರೋ ಮುಖ ಥರ ಕಾಣಿಸ್ತಿದೆ ಗಾಯ್ಸ್ ನಿಮ್ಗಿದು. ಅದು ನೋಡಿ ಗಾಯ್ಸ್, ಇಷ್ಟೊತ್ತಿಗೆ ರೀಲ್ಸ್ ಮಾಡ್ತಿದ್ದಾರೆ ಗಾಯ್ಸ್ ಇವರು. ಆಫ್ ಮಾಡಮ್ಮ, ಡೆಡಿಕೇಶನ್ ಹೋಗ್ಬಿಡುತ್ತೆ. ನಂಗೆ ಅದು ಎಕ್ಸ್ಪ್ರೆಷನ್ ಗೊತ್ತಾಯಿಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇ ನೋಡ್ಬೇಕೋ ಕಾಣ. ಇವರು ಕ್ಯಾಮ್ರಾಮನ್ ನೋಡಿ ಪಾಪಚೆ, ಅವ್ರು ಅವಾಗಲೇ ಹೊಟ್ಟೆ ನೋವು ಮಲ್ಕೋಬೇಕು. ಐಸ್ ಕ್ರೀಮ್ ತಂದ್ಕೊಟ್ಟಿದ್ದೆ, ಎಗ್ ಪಫನ್ ಬರ್ತದೆ, ನಾಳೆ ತಂದ್ಬಿಡ್ತೀನಿ. ನೋಡಿ ತಿಂಡಿ ಕೊಡ್ಸ್ಕೊಂಡು ಇವ್ರು ರೀಲ್ಸ್ ಮಾಡಿಸ್ಕೊಂತಾರೆ ಗೈಸ್. ಲಂಚ ಕೊಟ್ಟು ರೀಲ್ಸ್ ಮಾಡಿಸ್ಕೋತಾರೆ. ಮೊದ್ಲೆಲ್ಲ ಡೀಲ್ ಆಗಿತ್ತು, ನೀನು ಪ್ರಮೋಷನ್ ಮಾಡೋದ್ರಲ್ಲಿ 100 ರೂಪಾಯಿ ನಂಗೆ ಕೊಡ್ಬೇಕು, ವಿಡಿಯೋ ಮಾಡ್ಕೊಡ್ತೀನಿ ಅಂತ. 1 ರೂಪಾಯಿನ ಕೊಡಲಿಲ್ಲ, 1 ರೂಪಾಯಿನ ಕೊಡ್ಲಿಲ್ಲ. ಕಾಲೇಜಿಗೆ ಹೋಗಕ್ಕೆ ಯೂನಿಫಾರ್ಮ್ ನಾನು, ಬ್ಯಾಗ್ ತಗೊಂಡಿರೋದು ನಾನು, ಅಕ್ಕ ನೀನು ನಿನ್ ಕರ್ತವ್ಯ ಅದು. ಅಕ್ಕ ನೀನು ನಿನ್ ಕರ್ತವ್ಯ. ಚಪ್ಪಲಿ ತಗೊಂಡಿದ್ದೀನಿ, ಬಟ್ಟೆ ತಗೊಂಡಿದ್ದೀನಿ. ಅಪ್ಪ ಗೌರಿ ಹಬ್ಬಕ್ಕೆ ನನಗೆ ಯಾರು ಬಟ್ಟೆ ತಗೊಳ್ಲಿಲ್ಲ. ನನ್ನ ತಂಗಿಗೆ ಅಂತ 3 ಹುಡುಗದೆ ಬಟ್ಟೆ ತಗೊಳಕು. ಅಕ್ಕ ನೀನು ನಿನ್ ಕರ್ತವ್ಯ ನೀನು. ಟೈಮ್ 1:40 ಸೊ ಇವಾಗ ಎಲ್ಲ ವೀಡಿಯೋ ಮುಗಿಸ್ಬಿಟ್ಟು ನನ್ನ ಈ ವ್ಲಾಗ್ನ ಕೂಡ ಎಂಡ್ ಮಾಡೋಣ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಈ ವಿಡಿಯೋನ ಫುಲ್ ನೋಡಿದ್ದಕ್ಕೆ. ಬಾಯ್ ಬಾಯ್.